ಫೇಸ್ ತೋರಿಸ್ತಿಲ್ವಾ? ಫೇಸ್ ನಾಳೆ ತೋರಿಸ್ತೀವಿ, ನಾಳೆ ಒಳಗೆ ಬರುತ್ತಲ್ಲ ಫೇಸ್. ಈ ಸಕ್ಕದಾಗಿದ್ದಾರೆ ಒಂಥರ ಇನ್ನೂ ಶೈನಿಂಗ್. ವಾವ್, ಬೇಬಿ ಮನೆಗೆ ಬರ್ತಾವಳೆ. ಖುಷಿ ಆಗಿದ್ರ ಮೀಟ್ ಮಾಡೋದಕ್ಕೆ ಅಂಕಲ್ನ? ತುಂಬಾ ಮಾವ ಅನ್ಲ ಇಬ್ಬರಿಗೂ ನಾಚಿಕೆ ಹಂಗೆ ಇರುತ್ತೆ, ತಳ್ಬಿಡ್ತೀನಿ ಹಂಗೆ. ಸೊ ವಿಲ್ ಯು ಮ್ಯಾರಿ ಮೀ ಅಂತ ಒಂದು ಪ್ರಪೋಸಲ್ ಡೇ ಮಾಡಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ನಾನು ತಮ್ಮನೇಲಿ ನೋಡ್ತೀರಾ. ಸೊ ಗೈಸ್ ಇವಾಗ ನಾನು ಆಚೆ ಹೋಗ್ತಿದ್ದೀನಿ ಗಿಫ್ಟ್ ತರೋದಕ್ಕೆ ನಮ್ಮ ಹುಡುಗಿಗೆ. ಸೊ ಏನು ಗಿಫ್ಟು ಎಲ್ಲ ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಗರ್ಲ್ ಫ್ರೆಂಡ್ನ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ಪ್ರಪೋಸಲ್ ಡೇ ಅಂದರೆ ನಾನು ನಿಮ್ಗೆಲ್ಲ ಹೇಳ್ತಿದ್ದೆ ಸರ್ಪ್ರೈಸ್ ಆಗಿ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅಂತ. ಸೊ ವಿಲ್ ಯು ಮ್ಯಾರಿ ಮೀ ಅಂತ ಒಂದು ಪ್ರಪೋಸಲ್ ಡೇ ಮಾಡಿ ಫೇಸ್ನ ರಿವೀಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಆ್ಯಂಡ್ ಅವ್ರ ಫ್ಯಾಮಿಲಿ, ನಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡೋಣ ಅಂದ್ಕೊಂಡು. ಆ್ಯಂಡ್ ಅವ್ರ ಅಪ್ಪ ಮತ್ತು ಅವ್ರ ತಂಗಿರು ದುಬೈಯಲ್ಲಿ. ಸೊ ಅವರು ಈ ಒಂದು ದಿವಸಕ್ಕೆ ಅಂತಲೇ ಅವರು ಬರ್ತಿದ್ದಾರೆ ಬೆಂಗಳೂರಿಗೆ. ಸೊ ದುಬೈಯಿಂದ ಅವ್ರು ಇವತ್ತೇ ಬರ್ತಿದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡಿ ಸಂಜೆ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡಬೇಕು. ನಮ್ಮ ಹುಡುಗಿ ಕೂಡ ಮೈಸೂರಿಂದ ಬೆಂಗಳೂರು ಬರ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಒಂದು ಪ್ರಪೋಸಲ್ ಡೇಗೆ ನಾನು ರಿಂಗ್ ಕೊಡೋದು ಬೇಡ, ಒಂದು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ ಗೈಸ್. ಬಿಕಾಸ್ ರಿಂಗ್ ಇವಾಗ ನಾನು ಎಂಗೇಜ್ಮೆಂಟ್ ಕೊಡ್ತೀನಿ, ಕೊಡಲೇಬೇಕು, ಅದೊಂದು ಇರೋದು. ಸೊ ಅದಕ್ಕಿಂತ ಮುಂಚೆ ರಿಂಗ್ ಕೊಟ್ಬಿಟ್ರೆ ಅದಕ್ಕೆ ಚೆನ್ನಾಗಿರೋಣ ಅಂತ ಅಂದ್ಬಿಟ್ಟು ನಾನು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ, ಒಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಸೊ ಅದು ಏನು ಗಿಫ್ಟ್ ಅಪ್ಪ ಅಂತ ನಿಮ್ಗೆ ಆನ್ ದ ವೇ ಅಲ್ಲಿ ಹೋಗಿನೇ ನಿಮ್ಗೆ ತೋರಿಸ್ತೀನಿ ಏನು ಗಿಫ್ಟ್ ತಗೋತಾ ಇದೀನಿ ಅಂತ. ಸೊ ಎಲ್ಲ ಹುಡುಗಿರಿಗೆಲ್ಲ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಗಿಫ್ಟು. ನಮ್ಮ ಹುಡುಗಿ ಕೂಡ ಇಷ್ಟ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ. ಅಲ್ಲಿ ಅದು ಎಲ್ಲೂ ಸಿಗಲ್ಲ ಆ ಗಿಫ್ಟು, ಬರೀ ಒಂದೊಂದು ಅಂಗಡಿಗಳು ಮಾತ್ರ ಸಿಗೋದು, ಒಂದೊಂದು ಶೋರೂಮ್ ಮಾತ್ರ ಸಿಗೋದು ಅದು. ಸೊ ಅದು ಲಿಮಿಟೆಡ್ ಎಡಿಷನ್ ಬೇರೆ ಅದು. ಸೊ ಅದಕ್ಕೆ ನಾನು ಒಂದ್ಸರಿ ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಸಿಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಹೋಗ್ತಿದ್ದೀನಿ ಇವಾಗ ಅಲ್ಲಿಗೆ. ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಫ್ರೆಂಡ್ ಶ್ರೀಧರ್ ಅಂತ. ಸೊ ಇವರು ಒಳ್ಳೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾರೆ. ಅಂಡ್ ತುಂಬಾ ದುಡ್ಡಿರೋರು. ರಿಯಲ್ ಎಸ್ಟೇಟ್ ಅಂದ್ರೆ ದುಡ್ಡಿರೋದು ತಾನೆ? ಯಾರು ಹೇಳಿದ್ದು? ಇರಲ್ವಾ? ಇರಲ್ಲ. ಓಕೆ ಬಿಡಿ. ರಿಯಲ್ ಎಸ್ಟೇಟ್ ಅಂದ್ರೆ ಎಲ್ಲಾರು ದುಡ್ಡು ಮಾಡ್ಬಿಡಕ್ಕಾಗತ್ತಾ? ಏನೋ ಮಾಡ್ತಾ ಇದೀವಿ ಸಣ್ಣ ಪುಟ್ಟ, ನಿಮ್ಮಷ್ಟಿಲ್ಲ. ನೀವು ದುಡ್ಡು ಮಾಡಿರೋರು. ನಾವೇನು ಮಾಡಿಲ್ಲ, ಇದು ಈಗ ಮಾಡ್ಬೇಕು. ಜೀವನದಲ್ಲಿ ಇರೋದೇ ಒಂದೇ ಲೈಫ್. ಹೌದು. ಕಷ್ಟನ ಸುಖನ. ಹೌದು. ದುಡ್ಡು ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್. ದುಡ್ಡು ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು ಅಷ್ಟೇ. ದುಡ್ಡು ಮಾಡಿಲ್ಲ ಅಂತಂದ್ರೆ ಬದುಕಾಗಲ್ಲ. ನಾವು ಏನೋ ಒಂದ್ಸತಿ ದುಡ್ಡು ನೋಡ್ಬಿಟ್ರೆ ಏನಾಗುತ್ತೆ, ಒಬ್ರೊಬ್ರು ದುಡ್ಡು ಬಂತಲ್ಲಪ್ಪ ಒಂದ್ ತಿಂಗಳು ಮಜಾ ಮಾಡಿ ಖಾಲಿ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಸುಳ್ಳು ಹೇಳ್ಬಾರ್ದು, ನಾವು ಹಂಗೆ ಮಾಡ್ತಾ ಇದ್ವಿ, ಬುದ್ಧಿ ಕಲ್ತಿ ಮಾಡ್ತಿದ್ರ. ಟ್ರಾಫಿಕ್ ಅಲ್ಲಿ ಗಾಡಿ ಅಂತೂ ಓಡ್ಸಕ್ಕಾಗಲ್ಲ ಗೈಸ್. ಅಪ್ಪ ಅದ್ ಹೆಂಗ್ ಓಡಿಸ್ತಾರಪ್ಪ ಎಲ್ಲ, ಗಾಡಿ ಅಂತೂ ಓಡ್ಸಕ್ಕಾಗಲ್ಲ. ಅದೇ 1 hour ಹೋಗೋ ಟೈಮಲ್ಲಿ 5 hour ಹೋಗ್ತೀವಿ ಗೈಸ್. ಮೈಸೂರಲ್ಲೂ ಮುಂಚೆ ಹಂಗೆ ಇತ್ತು, ಆರಾಮಾಗಿ ಹೋಗ್ಬೋದಿತ್ತು. ಒಂದು 10 ನಿಮಿಷ, ಒಂದು 10 ಕಿಲೋಮೀಟರ್ 10 ನಿಮಿಷ ಹೋಗೋದು. ಬಟ್ ಇವಾಗ ಮೈಸೂರು ಕೂಡ ಫುಲ್ ಡೆವಲಪ್ ಆಗೋಬಿಟ್ಟಿದೆ, ಅಲ್ಲೂ ಕೂಡ ಹೋಗಕ್ಕಾಗಲ್ಲ ಅಷ್ಟು. ಇನ್ನೊಂದ್ ಏನ್ ಗೊತ್ತಾ, ಈ ಸರೌಂಡಿಂಗ್ ಅಲ್ಲೆಲ್ಲ ಬಿಡಿ ಆಗಿದೆ. ಆಲ್ಮೋಸ್ಟ್ 3,500 acres ಫುಲ್ ಬಿಡಿ ಆಗಿದೆ. ಆತರ ಇನ್ನ ಅದೆಲ್ಲ ಫುಲ್ ಡೆವಲಪ್ಮೆಂಟ್ ಆಗೋಯ್ತಂದ್ರೆ 1 hour ನಾವು ಹೋಗೋದ್ ದಾರಿ 5 hour ಬೇಕು ಪಕ್ಕ ಅಲ್ವಾ? ಡೆವಲಪ್ ಆಗೋಗ್ಬಿಟ್ರೆ ಅಯ್ಯೋ, ಇವಾಗ್ಲೇ ಓಡಾಡಕ್ ಆಗ್ತಿಲ್ಲ ಬ್ರೋ, ಹಿಂಗಾಗಿದೆ ನೋಡಿ. ಬೆಂಗಳೂರು ಇನ್ನೇನಾಗುತ್ತೋ ಗೊತ್ತಿಲ್ಲಪ್ಪ ನಿಜವಾಗ್ಲೂ. ನಾನ್ ಗಿಫ್ಟ್ ತೊಗೊಳಕ್ ಬಂದ್ರೆ ಯಾಕೆ ಗೊತ್ತಾ, ಇದೆ ಡೈಸನ್. ಇದು ಪ್ರತಿ ಒಂದು ಹುಡುಗಿರ್ಗು ತಗೋಬೇಕು ಅಂತ ಒಂದು ಕನ್ಸಿರುತ್ತೆ. ಸೊ ಅದನ್ನ ನಾನು ನಮ್ಮ ಹುಡುಗಿ ಕೊಡಿಸ್ತಾ ಇದೀನಿ. ಇದೆ ಈ ತರ ಒಂದು ಕಿಟ್ ಕೊಡಬೇಕು ಅಂತ ಅನ್ಕೊಂಡಿದೀನಿ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 45,000. ಇದ್ರಲ್ಲಿ ಏನೋ ಬರುತ್ತೆ, ಈ ತರ ಎಲ್ಲ ಬರುತ್ತೆ. ಸೊ ಅದು ಹುಡುಗಿರೆಲ್ಲ ಇಷ್ಟ ಆಗುತ್ತೆ, ಗೊತ್ತ ನಂಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಸೊ ಕಲರು ಇದು ಬ್ಲ್ಯಾಕ್ ಬ್ಲೂ ಏನೋ ಇದಾವೆ. ಬಟ್ ನಾನೊಂದು ಕಲರ್ ನೋಡಿದೆ ಗೈಸ್ ಆನ್ಲೈನಲ್ಲಿ. ಸೊ ಆ ಕಲರ್ ಇಲ್ಲವಂತೆ. ಸೊ ಅದು ಆನ್ಲೈನ್ ಆರ್ಡರ್ ಮಾಡಬೇಕು, ಅದು ಆರ್ಡರ್ ಮಾಡೋದು ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನೋಡವ ಏನಾಗುತ್ತೆ, ನೋಡ್ತೀನಿ, ನೋಡ್ಬಿಟ್ಟು ತೊಗೊಂಡೋಗ್ತೀನಿ ರೀ. ಸೊ ಗೈಸ್ ನಮ್ಗೆ ಇವಾಗ ಈ ಕಲರ್ ಬೇಕು. ಸೊ ಈ ಕಲರ್ ಇವಾಗ ಆರ್ಡರ್ ಮಾಡ್ತಾ ಇದ್ದೀವಿ, ಬುಕಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಆರ್ಡರ್ ಮಾಡಿದ್ರೆ ಅವ್ರು ಸಂಜೆ ಅಷ್ಟು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಂಗೆ ಬೇಕೇ ಬೇಕಂತ 10 ಕಳಿಸ್ತು, ನಂಗೆ ನಾಳೆ ಈವೆಂಟ್ ಇದೆ ಅಂತ. ಸೊ ಇವತ್ತು ಸಂಜೆನೇ ಕಳಿಸ್ಕೊಡ್ತಾರಂತೆ. ಸ್ವಲ್ಪ ಇವಾಗ ಪ್ರೆಷರ್ ಕಮ್ಮಿ ಆಗಿದೆ. ಸುಮಾರು ಬ್ರಾಂಚ್ಗಳು ಫೋನಾಗಿ ಕೇಳಿದ್ರು, ಇಲ್ಲಿಂದ ಎಲ್ಲೂ ಇಲ್ಲ ಅದು. ಅದಕ್ಕೆ ನೀವು ಇಲ್ಲೇ ಅವರೇ ತರಿಸ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಕಾಸು ಕೊಟ್ಟಿದ್ದಾರೆ ನಾನು ತರಿಸ್ತಾ ಹಿಂಗೆ, ಅದನ್ನು ಬೇಕೇ ಬೇಕು ಇವತ್ತು ನನಗೆ ಅಂತ. ಹಾಯ್ ನೋಡ್ತೀರಿ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು ಗೈಸ್. ಫೈನಲಿ ಬುಕ್ ಆಗಿದೆ, ಅಂತೂ ಬಂದು ಬುಕ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಂಜೆ ಅಷ್ಟೇ ನಮ್ಮ ಮನೆಗೆ ಬರುತ್ತೆ. ಸೊ ತಗೊಂಡು ಗಿಫ್ಟ್ ರ್ಯಾಪ್ ಮಾಡಿಸಿ ಅವ್ರು ಕೊಡೋದಷ್ಟೇ. ಸೊ ಬನ್ನಿ ಮನೆಗೆ ಮಾಡಿ ಇವಾಗ. ಗೈಸ್ ನನ್ನ ರೂಮಿನ ನೋಡಿ ಗೈಸ್, ಎಷ್ಟು ಚೆನ್ನಾಗಿರೋ ವ್ಯೂ ಇದೆ, ಸನ್ಸೆಟ್ ವ್ಯೂ. ನನ್ನ ರೂಮ್ ಮಲ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತೆ ಸನ್ಸೆಟ್ ವ್ಯೂ. ಗೈಸ್ ಈಗ ಜಸ್ಟು ಡೈಸನ್ದು ಪಾರ್ಸಲ್ ಬಂದಿದೆ. ಸೊ ಇದನ್ನ ಓಪನ್ ಮಾಡಿ ನೋಡೋಣ. ಸೇಮ್ ಕಲರ್ ಬಂದಿದೆ, ಬೇರೆ ಕಲರ್ ಬಂದಿದೆ ಅಂತ, ಇಲ್ಲಾಂದರೆ ವಾಪಸ್ ರಿಟರ್ನ್ ಕೊಟ್ಬಿಡ್ಬೇಕು. ಪರವಾಗಿಲ್ಲ ಗೈಸ್, ಬೇಗ ಕೊಟ್ಟಿದ್ದಾರೆ ಅವರು. ನನಗೆ ಡೆಲಿವರಿ ಬೇಗನೆ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಅದಕ್ಕೆ ಬೇಗ ಮಾಡಿದೆ ಡೆಲಿವರಿ. ಚೆಕ್ ಮಾಡಿದೆ.
ವಾವ್. ಗೈಸ್ ಇಲ್ಲಿ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಸೇಮ್ ಕಲರ್ ಇರೋದು, ಸೇಮ್ ಪಿಂಕ್ ಇದೆ. ಓಕೆ, ಇವಾಗ ಇದು ನೋಡ್ಬಿಟ್ಟು ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನಮ್ಮ ಹುಡುಗಿಯವರು ಮೈಸೂರಿಂದ ಬರ್ತಿದ್ದಾರೆ ನಮ್ಮ ಮನೆಗೆ. ಇನ್ನೊಂದು 1 hour 2 hour ನಮ್ಮ ಮನೆಗೆ ಬರ್ತಾರೆ, ಅವ್ರ ಅಮ್ಮ ಮತ್ತೆ ಅವರಿಬ್ರು. ಅದಾದ್ಮೇಲೆ ನಾವು ಇಲ್ಲಿಂದ ಮತ್ತೆ ಏರ್ಪೋರ್ಟ್ಗೆ ಹೋಗ್ಬೇಕು ಅವ್ರ ಅಪ್ಪನ ಪಿಕ್ ಮಾಡೋದಕ್ಕೆ. ಸೊ ಚೆನ್ನಾಗಿರುತ್ತೆ. ಸೊ ನೋಡು, ನೀವು ತೋರಿಸಿ ಏನ್ ಮಾಡ್ತೀವಂತ. ಆಯ್ತು ಕುಶಾನಿ, ಆಯ್ತು ಕುಶಾನಿ. ಏನು ಬೇಬಿ ಮನೆಗೆ ಬರ್ತಾವಳೆ. ನಾನು ಗಿಫ್ಟ್ ನ ಪ್ಯಾಕ್ ಮಾಡಕ್ ಹೋಗ್ತಿದ್ದೀನಿ. ಗಿಫ್ಟ್ ಪ್ಯಾಕ್ ಮಾಡ್ಸಕ್ಕೆ, ಬೇಬಿ ಕೊಡಕ್ಕೆ. ನೀನ್ ತಗೊಂಡ್ಬರ್ತೀಯಾ? ಮತ್ ನೀವ್ ಹೊರಗಡೆ ಹೋಗು. ಹೋಗು, ಸುಮ್ನೆ ತಲೆ ತಿನ್ಬೇಡ ನೀನು. ಇಲ್ಲ, ನೀನು ಇಲ್ಲೇ ಅವ್ರು, ನಾನು ಹೋಗಿ ಬರ್ತೀನಿ ಆಚೆ ಕಡೆ. ಏಕೆ ನಾನು ಯಾಕೆ ಇಲ್ಲೇ ಇರ್ಬೇಕು? ನಾನು ಹೋಗ್ಬಿಟ್ಟು ಪ್ಯಾಕ್ ಮಾಡ್ಕೊಂಡ್ಬರ್ತೀನಿ. ಅದು ಏರ್ ಡ್ರೈಯರ್, ಕೂದಲು ರೆಡಿ ಮಾಡ್ಕೊಳ್ಳೋದು. ಯಾಕೆ ಅಂದ್ರೆ ಬಿಡು, ಬಿಸ್ಬೇಡ, ನಾವು ಹೋಗ್ಬೇಕು ಇವಾಗ. ಬಾಯ್ ಚೈತ್ರ. ಹಾಯ್ ಚೈತ್ರ, ಖುಷಿನಾ? ಎಷ್ಟು ಖುಷಿ ಆಗ್ತಿದೆ? ಏನಕ್ಕೆ ಖುಷಿ ಆಗ್ಬೇಕು? ನಾಳೆ ನನ್ನ ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಏನ್ ಅನ್ಸುತ್ತೆ ನಿನಗೆ? ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಕಾಯ್ತಿದ್ದೀನಿ. ನೀವೇನ್ ಸ್ಪೆಷಲ್ ಮಾಡಿಸ್ತಿದ್ದೀರಾ, ಮತ್ತೆ ಫಂಕ್ಷನ್ ಹೆಂಗ್ ನಡೆಯುತ್ತೆ, ಹೆಂಗ್ ಕ್ಯಾರಿ ಔಟ್ ಮಾಡ್ತೀಯ ಫುಲ್ ಥ್ರೂ ಔಟ್ ದ ಫಂಕ್ಷನ್? ವೇಟಿಂಗ್. ಫಸ್ಟ್ ಟೈಮ್ ಅಲ್ವಾ? ಗೈಸ್ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀನಿ. ಈ ಸಲ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಕಣೆ ಚಿತ್ರ. ವೆಲ್ಕಮ್. ವೆಲ್ಕಮ್ ಅಲ್ಲ, ವೆಲ್ಕಮ್ ಅಲ್ಲ. ಸೊ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಸರ್ಪ್ರೈಸ್ ಅವ್ರಿಗೆ ಡ್ಯಾನ್ಸ್ ಮಾಡೋದು. ಗೊತ್ತಿಲ್ಲ, ಬರೀ ನಮ್ಗೆ ಆಡಿಯನ್ಸ್ ಮಾತ್ರ ಗೊತ್ತು, ನಿನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿರುತ್ತೆ. ಹಾಯ್ ಮಾಮ್ ಇಂಡಿಯಾ, ಹೇಗಿದ್ಯಾ? ಸೂಪರ್. ಆಮೇಲೆ ಇದು ಏನಪ್ಪ, ನಿನ್ ಬರ್ಡೇ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ, ಹ್ಯಾಪಿ ಬರ್ಡೇ ಅಮ್ಮ ಅಂತ. ನನ್ ಬರ್ಡೇ ಕಮೆಂಟ್ಸ್ ಮಾಡಿರೋ ತುಂಬಾ ಜನಗಳಿಗೂ ಎಲ್ಲಾರ್ಗುನು ಧನ್ಯವಾದಗಳು. ತುಂಬಾ ಒಂದೊಂದು ಚೆನ್ನಾಗಿ ಓದಿದ್ದೀನಿ, ಒಂದೊಂದು ಮಿಸ್ ಮಾಡ್ದಂಗೆ ಓದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಇವತ್ತು. ಅಮ್ಮ, ನಿಮ್ ಮಗಳು ವಿಶ್ ಮಾಡ್ದಾ? ಬೆಳಗ್ಗೆ ಫೋನ್ ಮಾಡಿದ್ರು, ನಾನು ಜಿಮ್ಮಿಂದ ಬರ್ಬೇಕಾದ್ರೆ ಫೋನ್ ಮಾಡಿದ್ರು. ಮಾಡಿ ವಿಶ್ ಮಾಡ್ತಾ? ಗೈಸ್ ನಮ್ಮ ಮನೆ ಹತ್ರ ಸನ್ಸೆಟ್ ವ್ಯೂ ಹೆಂಗ್ ಕಾಣುತ್ತೆ ಗೊತ್ತಾ? ನಮ್ಮ ಬಾಲ್ಕನಿಯಿಂದ ತೋರಿಸ್ತೀನಿ ನೋಡಿ. ನೋಡ್ರಿ ಹೆಂಗ್ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ ಗೈಸ್. ಹಿಂಗೆ ಕೆಳಗೆ ಹೋಗುತ್ತೆ, ಸೂಪರ್ ವ್ಯೂ. ನನಗಂತೂ ಸಖತ್ತಾಯ್ತು ವ್ಯೂ. ಕುಶಾನಿ, ಹೆಂಗಿದೆ ವ್ಯೂ ನಮ್ಮ ಮನೆಯಿಂದ? ಚಂದಮ ಮಲ್ಲ ಕಣೆ, ಅದು ಸೂರ್ಯ. ಅದು ಏನ್ ಮಕ್ಕ ಎಲ್ಲ ಮಾಡ್ಕೊಂಡಿದ್ಯಾ? ಹಾಲ್ನ ನೀಟಾಗಿ ಕುಡಿ. ಅಯ್ಯೋ ಅಯ್ಯೋ ಅಯ್ಯೋ. ಮೇಕಪ್ ಮಾಡ್ತಾಳೆ. ಯಾರು? ಹುಗ್ಗಿ. ಯಾವ ಹುಡುಗಿ? ನಿಮ್ ಬೇಬಿ. ಏನ್ ಮಾಡ್ತಾಳೆ? ಮೇಕಪ್. ಯಾರಿಗೆ? ನಂಗೆ. ಫೇಶಿಯಲ್ ಮಾಡ್ತಾಳೆ. ಆಮೇಲೆ ಇದೆಲ್ಲ ಮಾಡ್ತಾಳೆ. ಆಮೇಲೆ ಸೊ ಗೈಸ್ ನಮ್ಮ ಹುಡುಗಿಯವರು ನಮ್ಮ ಮನೆ ಬರೋದಕ್ಕಾಗಿಲ್ಲ ಇವತ್ತು, ಬಿಕಾಸ್ ಆಲ್ರೆಡಿ ಟೈಮ್ 8 ಗಂಟೆ ಹೋಗ್ಬಿಟ್ಟಿದೆ. ಫ್ಲೈಟ್ ಬೇರೆ ಆಲ್ರೆಡಿ ಇವಾಗ ಲ್ಯಾಂಡ್ ಆಗ್ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಹಂಗೆ ಡೈರೆಕ್ಟ್ ಇವಾಗ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಪಿಕ್ ಮಾಡ್ಕೊಂಡು ಹಂಗೆ ನಾವು ಹೋಗೋಷ್ಟೇ ಹೋಗೋಣ ಅಂತ ಅನ್ಕೊಂಡಿದ್ದೀವಿ, ಊಟ ಗಿಟ ಮಾಡ್ಕೊಂಡು. ಸೊ ನಮ್ಮ ಹುಡುಗಿ ಇವಾಗ ಅವರ ಮೈಸೂರಿಂದ ಅವ್ರ ಅಮ್ಮ ಅವರೆಲ್ಲ ಬರ್ತಿದ್ದಾರೆ. ಸೊ ಮುಂದೆಗಡೆ ಇದ್ದಾರೆ, ಅವ್ರನ್ನ ನಂಕರ ಎತ್ತಾಕೊಂಡು ಸೊ ಇಲ್ಲಿಂದ ಒಟ್ಟಿಗೆ ಇವಾಗ ಏರ್ಪೋರ್ಟ್ ಹೋಗೋಣ. ಬನ್ನಿ 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 ಬನ್ನಿ. ಹಾಯ್ ಹಾಯ್, ಕೈ ಕೊಡ್ರಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ರಿ. ಬ್ಯಾಗ್ ಇದು ನೈಸ್ ಬ್ಯಾಗ್. ಯಾವ್ದಿದು? ಕ್ರಿಸ್ಟಿಯನ್ ಡಿಯೋರ್. ಸೂಪರ್. ಫೇಸ್ ತೋರಿಸ್ತಿಲ್ವಾ? ಫೇಸ್ ನಾಳೆ ತೋರಿಸ್ತೀವಿ, ನಾಳೆ ವ್ಲಾಗಲ್ಲಿ ಬರುತ್ತಲ್ಲ ಫೇಸು. ದೊಡ್ಡ ಈವೆಂಟ್ ಮಾಡ್ತಿದೀವಿ ಸೂಪರ್ ಆಗಿ. ನಾಳೆ ವ್ಲಾಗಲ್ಲಿ ಫುಲ್ಲು ನಿಮ್ದೆ ಮಿಂಚಿಂಗು. ಏನ್ ಅನಿಸ್ತಿದೆ ಅಪ್ಪನ ಮೀಟ್ ಮಾಡಿದಿರೋದು? ಎಷ್ಟು ದಿವಸ ಮೀಟ್ ಮಾಡಿದಿರೋದು ಅಪ್ಪನ? ನಾನಿವಾಗ ಡಿಸೆಂಬರ್ ಅಲ್ಲಿ ಹೊರಟ್ರು ಅವರು. ಇವಾಗ 6-7 months ಆಗಿದೆ. ಏನ್ರಿ ಲಾಸ್ಟ್ ವ್ಲಾಗ್ ಅಲ್ಲಿ ರೋಸ್ಟ್ ಮಾಡ್ಬಿಟ್ಟು ಫುಲ್ ಜನಗಳೆಲ್ಲ ಬರೀ ಅಕ್ಕ ಫುಲ್ ರೋಸ್ಟಿಂಗ್ ಸೂಪರ್ ಸೂಪರ್ ಎಲ್ಲ ನಿಮ್ದೇ ಕಮೆಂಟ್. ನಾನು ಆಕ್ಚುಲಿ ಏನು ರೋಸ್ಟ್ ಮಾಡಿಲ್ಲ, ನಾರ್ಮಲ್ ಆಗೇ ಮಾತಾಡಿದೀನಿ. ಸೊ ಗೈಸ್ ಇವಾಗ ಏರ್ಪೋರ್ಟ್ ಹೋಗ್ತಿದೀವಿ ಮೈಸೂರಿಂದ. ಇವಾಗ ಜಸ್ಟ್ ಬಂದ್ರು ನಮ್ಮ ಹುಡುಗಿ. ಸೊ ಇಲ್ಲಿಂದ ಏರ್ಪೋರ್ಟ್ ಹೋಗಿ ಅವ್ರ ಅಪ್ಪನ ಪಿಕ್ ಮಾಡ್ಕೊಂಡು ಡಿನ್ನರ್ ಹೋಗೋಣ. ಓಕೆ, ಮನೆಗೆ ಆಯ್ತು ಹೋಗುವ. ಏನ್ ಅನ್ಸಿದೆ ಇವಾಗ? ನಾಳೆ ರಿವೀಲ್ ಆಗ್ತಿದೆಯಲ್ಲ, ಆಮೇಲೆ ಹೇಳ್ತೀರಾ? ಅದಾದ್ಮೇಲೆ ಹೇಳ್ತೀನಿ. ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಫುಲ್ಲು ಫ್ಲೆಕ್ಸ್ ಮಾಡ್ತಾರೆ ಅವಾಗಿಂದ. ಅಲ್ಲಿ ನೇಲ್ಸ್ ತೋರಿಸಿ ಫುಲ್ ಫ್ಲೆಕ್ಸ್ ಮಾಡ್ತಿರೋದು. ಫುಲ್ಲು ನೇಲ್ಸ್ ಮಾಡ್ಕೊಂಡ್ ಬಂದಿರೋದು ಇವತ್ತು. ಈ ಸಕ್ಕತ್ತಾಗಿದ್ದಾರೆ ಒಂಥರ, ಇನ್ನೂ ಶೈನಿಂಗ್. ಈ ಥರ ಒರಿಜಿನಲ್ ಇದ್ರೆ ನಿಮ್ಗೆ ಯಾವ ಥರ ಖುಷಿ ಆಗುತ್ತೆ.
ಇದು ನನ್ನ ಇದು ಚೆನ್ನಾಗಿದೆ ಒರಿಜಿನಲ್ ಇದು ಡೂಪ್ಲಿಕೇಟ್ ಅನ್ಕೊಂಡೆ ಇದನ್ನ. ಅಲ್ಲ ನನ್ನ ನೇಲ್ಸ್ಗೆ ಇದು ಚೆನ್ನಾಗಿದೆ ಇದು. ವಾವ್. ಎಷ್ಟು ಅವರ್ ತಗೊಂಡ್ರು ಮಾಡಕ್ಕೆ? 1 hour. 1 hour ತಗೊಂಡ್ರ? ನಂದೇ ನೇಲ್ಸ್ ಅಲ್ವಾ, ಸೊ 1 hour ಎಕ್ಸ್ಟೆನ್ಷನ್ ಮಾಡ್ಬೇಕಿದೆ. 1 hour ನಾನು ವ್ಲಾಗ್ 8 ಮುಗಿಸ್ತೀನಿ. ಖತಮ್. ಅದಕ್ಕೆ ಲೇಟ್ ಆಗಿದ್ದು. ಬಾಯ್ ಬಾಯ್. ಅದಕ್ಕೆ ನಮ್ಮ ಮನೆಗೆ ಬಂದಿರ ಗೈಸ್ ನೋಡ್ರಿ. ಇಲ್ಲ ನಾನು ಹೇಳ್ದೆ ಅಮ್ಮಂಗೆ. ಸರಿ ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಇವಾಗ ಅಂಕಲ್ ಬಂದಿಲ್ಲ. ಅಂಕಲ್ ಹತ್ರ ಯಾತ್ರ ವ್ಲಾಗಲ್ಲಿ ಮಾತಾಡ್ಲಿ, ಏನ್ ಮಾತಾಡ್ಲಿ, ನಂಗೆ ಒಂಥರ ಏನೋ ಆಗ್ತಿದೆ. ಮಾತಾಡಿದ್ರಲ್ಲ ನಿಮ್ ಮನೆಗ್ ಬಂದಾಗ. ಗೊತ್ತಾಯ್ತು ಬಂದಿ ಅಷ್ಟು. ಹಾಯ್ ಅಂಕಲ್, ಹೆಂಗಿದ್ದೀರಾ ಅಂಕಲ್? ಮಾವ ಅನ್ಲಾ? ಇವಾಗ ಧೈರ್ಯ ತುಂಬ್ಕೊಂತ ಇದೀನಿ ಗೈಸ್. ನಮ್ ಫ್ಯಾಮಿಲಿ ಇವಾಗ ಇವ್ರು ನನ್ನ ಫ್ಯಾಮಿಲಿನೇ. ಸೊ ಇವ್ರ ಮುಂದೆ ವ್ಲಾಗ್ ಮಾಡೋ ಸ್ವಲ್ಪ ಧೈರ್ಯ ತುಂಬ್ಕೊಂತ ಇದೀನಿ ಮೈಲೆಲ್ಲ. ಇನ್ ಮುಂದೆ ಇವ್ರನ್ನೂ ತೋರ್ಸ್ಬೇಕಲ್ಲ, ಹೆಂಗ್ ತೋರ್ಸ್ಲಿ, ಏನ್ ಮಾಡ್ಲಿ, ಒಂಥರ ಗುಳು 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 ಮೈಯೆಲ್ಲ. ಇಟ್ಸ್ ಓಕೆ. ಬನ್ನಿ ಹೋಗೋಣ. ಹಾಯ್ ಮಾವ ಅನ್ನು ಆಯ್ತಾ? ಅಯ್ಯೋ ಅಂಕಲ್ ಅಂತೀನಿ. ಬೇಡ ಬೇಡ ಮಾವ ಅನ್ನು. ಮದುವೆ ಆದ್ಮೇಲೆ ಪಕ್ಕ ಮಾವ. ಮಮ್ಮಿಗೂ ಅತ್ತೆ ಅನ್ನು, ಡ್ಯಾಡಿಗೂ ಮಾವ ಅನ್ನು ಆಯ್ತಾ? ಮಮ್ಮಿ ಯಾವಾಗ್ಲೂ ಹೇಳ್ತಿರಲ್ಲ. ಒಂದ್ ಇಷ್ಟೊಂದು ಶೈ ನರ್ವಸ್ ಫೀಲ್ ಯಾವತ್ತಾಗಿಲ್ಲ ಗೈಸ್. ನಾನು ವ್ಲಾಗ್ ಮಾಡ್ತಾರೆ ಫಸ್ಟ್ ಟೈಮ್ ಆಗ್ತಿದೆ. 1,000 ಜನ ಮುಂದೆ ವ್ಲಾಗ್ ಮಾಡ್ಬಿಡ್ತೀನಿ. ಓ ವ್ಲಾಗ್ ಮಾಡಕ ಹೇಳಕ್ಕೇನ್ ಪ್ರಾಬ್ಲಮ್ ಇಲ್ಲ. ಇಲ್ಲ ಏನಕ್ಕೆ ಒಂಥರ ಏನೋ ಟ್ರೈ ಮಾಡೋಣ. ಓಕೆ ಲೆಟ್ಸ್ ಗೋ ಬನ್ನಿ ಗೈಸ್. ಈಗ ಜಸ್ಟ್ ಟರ್ಮಿನಲ್ 2 ಬಂದಿದ್ದೀವಿ. ಸೊ ಡ್ಯಾಡಿ ಬರೋದಕ್ಕೆ ಇನ್ನೊಂದು 10-20 ನಿಮಿಷ ಆಗುತ್ತೆ. ಸೊ ಅದ್ರಿಗೆ ಏನ್ರಿ ಮಾಡೋದು? ಮೋಸ್ಟ್ಲಿ ಬಂದಿರ್ಬೋದು, ಗೊತ್ತಿಲ್ಲ. ಮಮ್ಮಿ ಅಲ್ಲಿ ಇದಾರಲ್ಲ. ನನಗೆ ಹೋಗೋಣ ಒಂದ್ಸರಿ ಗೈಸ್. ಒಂದು ಟರ್ಮಿನಲ್ 2 ಅಲ್ಲಿ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕ್ರಿ. ನೀವ್ ಹೋಗಿದ್ಯಲ್ಲ? ಇಂಟರ್ನ್ಯಾಷನಲ್ ಹೋಗಿಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂತಂದ್ರೆ ಇಷ್ಟು ನಾವು ಹನಿಮೂನ್ ಗಿನಿಮೂನ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಹೋಗ್ಬೇಕಂತ ಆಸೆ ಗೈಸ್ ನನಗೆ ಒಬ್ಬನೇ. ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಆಲ್ಫಾಬೆಟ್ಸ್ ಅಲ್ಲಿ ಇವೆಲ್ಲ ಮಾಡಿರೋದು ಸಖತ್ತಾಗಿ ಮಾಡಿದ್ದಾರೆ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಗೈಸ್ ಆಂಟಿ ಇಲ್ಲೇ ಇದ್ದಾರೆ. ಆಂಟಿ ಎಷ್ಟು ದಿವಸ ಆಮೇಲೆ ಮೀಟ್ ಮಾಡಿದ್ದೀರಾ ಅಂಕಲ್ನ? ಲಾಸ್ಟ್ ನಿಮ್ ಜೊತೆ ಮೀಟ್ ಆಗಿದ್ವಲ್ಲ, ಆದ್ರಿಂದ ಈಗ ಇವಾಗ ಮತ್ತೆ ಮೀಟ್ ಆಗ್ತಿರೋದು. 6 ತಿಂಗಳಾಯ್ತಾ? 4 to 5 months ಆಯ್ತು. ಮಿಸ್ ಮಾಡ್ಕೊಂಡ್ರ ಆಂಟಿ? ಎಷ್ಟು ಜಾಸ್ತಿ ಖುಷಿಯಾಗಿದ್ದೀರಾ ಮೀಟ್ ಮಾಡೋದಕ್ಕೆ ಅಂಕಲ್ನ? ತುಂಬಾ. ಅವಾಗಿಂದ ಆಂಟಿ ನೋಡ್ತಾನೆ ಇದ್ದಾರೆ, ಬಂದ್ರ 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 ನೋಡ್ತಾನೆ. ಪಾಪ ಅಂಕಲ್ ಬರ್ತಾನೆ ಇಲ್ಲ. ಹಾಯ್ ಹಾಯ್ ಆರವ್. ಹಾಯ್ ಹಾಯ್ ದೇದೋ. ಹಾಯ್ ಹಾಯ್ ಪಜೆದೋ ನಗ್ತವನೆ. ಮುಜೆ ಕದೋ ದೇದೋ. ಗೈಸ್ ಅವ್ರ ಡ್ರೆಸ್ಸು ಮತ್ತೆ ನನ್ನ ಡ್ರೆಸ್ಸು ಸೇಮ್ ಇದೆ ಗೈಸ್. ನಾನು ಕೂಡ ಒಳ್ಳೆ ಆ ಥರನೇ ಕಾಣಿಸ್ತೀನಿ. ಎಲ್ಲ ಕೆಲಸ ಮಾಡೋಂತಾರೆ ಇಲ್ಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವರು ಕೆಲಸ ಮಾಡೋರು. ನನ್ನ ಫೋನ್ ಕೂಡ ಅದೇ ಕಲರ್, ಸೇಮ್ ಕಲರ್, ಆರೆಂಜ್ 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 ಆರೆಂಜ್. ಆಕ್ಚುಲಿ ಆರೆಂಜ್ ಗೈಸ್ ಇವ್ರ ಫೋನ್ ಕೂಡ ಆರೆಂಜ್, ಸೇಮ್ ಕಲರ್. ಎಲ್ರಿ ಡಿ ಪಿ ನೋಡಿ. ಪರವಾಗಿಲ್ಲ, ಡಿ ಪಿ ಇದೆ, ಇಕ್ಕಿದ್ರೆ ಚೇಂಜ್ ಮಾಡಿದ ಅನ್ಕೊಂಡೆ. ಪರವಾಗಿಲ್ಲ, ಸೇಮ್ ಇದೆ. ಬಂದ್ರು ಸುಮ್ಮನೆ ಡೌ ಮಾಡಿದೆ. ಬನ್ರಿ ಬಂದಿಲ್ಲ ಇನ್ನು ಕರೆಕ್ಟಾಗಿ ಹೇಳ. ಇನ್ನು 10 ನಿಮಿಷ ಬರಕ್ಕೆ ನೀವಪ್ಪ, 20 ನಿಮಿಷ ಬರಕ್ಕೆ ನೀವಪ್ಪ. ಚಾನ್ಸ್ ಬೆಟ್ಸಾ ಲ್ಯಾಂಡ್ ಆಗಿ 1 hour ಆಗ್ತಿದೆ ಗೈಸ್. ನೋಡಿ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 8:52. 9:10 9:20 ಆಗಿರೋದು ನೋಡ್ತೀರಾ? ನನಗೆ ಚಮಕ. ಆಂಟಿ ನೋಡಿ ಗೈಸ್ ಹಿಂಗ್ ಕಾಯ್ತೋ, ತುದಿಗಳಲ್ಲಿ ನಿಂತ್ಕೊಂಡು ಕಾಯ್ತಾರ ಆಂಟಿ. ನಿಮ್ಮ ಅಮ್ಮ ತುದಿಗಳಲ್ಲಿ ನಿಂತ್ಕೊಂಡು ಕಾಯ್ತಾರ. ಆಂಟಿ ಎಲ್ಲ ರೋಸ್ ಗೀತೆ ತರ್ಬೇಕಾನ ಅಂಕಲ್ಗೆ? ನಿಮ್ಗೆ ಕೊಡ್ತಾ ಇದೀನಲ್ಲ ಸ್ಪೆಷಲ್ ಗಿಫ್ಟ್. ನನ್ಗಲ್ಲ ಅಂಕಲ್ಗೆ. ಅಲ್ಲ ನಿಮ್ಗೆ ಕೊಡ್ತಾ ಇದೀನಿ ಸ್ಪೆಷಲ್ ಗಿಫ್ಟ್. ಅಳಿಯ ನನ್ನೇ ಕೊಡ್ತಾ ಇದ್ದೀನಿ. ಏನೋ ತರ್ತಾ ದೊಡ್ಡ ಗಿಫ್ಟ್ ಕೊಡ್ತಿದ್ದಾರೆ. ಏ ಮಂಜ ಬಲೂನ್ ನೀ ಸೂಪರ್ ಸಲೂನ್. ತುಂಬಾ ಎಷ್ಟು ವರ್ಷದಿಂದ ನಾವು ಏರ್ಪೋರ್ಟ್ ಗೆ ಬರ್ತಿದೀವಿ ಪಿಕ್ ಮಾಡಕ್ಕೆ. ಹಿಂಗೆ ಸೇಮ್ ಕಾಯ್ತಿದ್ದು. ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ. ಎಷ್ಟು ವರ್ಷದಿಂದ ಬಂದಿದ್ದೀರಾ ನೀವು? ಡ್ಯಾಡಿ ನಾನು ಒಂದು 5th standard ಅಲ್ಲಿ ಇದ್ನಲ್ಲ, ಅವಾಗ್ಲಿಂದಾನು ಫಾರಿನ್ ಅಲ್ಲೇ ಜಾಬ್ ಮಾಡ್ತಿರೋದು. ಮಾಡ್ತಾನೆ ಇದ್ದಾರೆ. ಅದೇ ಗಂಡನ ಮೇಲೆ ಇರೋ ಪ್ರೀತಿ. ಫುಲ್ ಖುಷಿ ಹೊಡಿಗೆ, ಫುಲ್ ಖುಷಿ ನಗ್ತವ್ರೆ. ಒಂದೇ ಅಷ್ಟು ಓಡೋಗ್ಬಿಟ್ಟು ತಪ್ಕೋಬೇಕು. ಇವಾಗ ನಾನು ವ್ಲಾಗ್ ಮಾಡ್ತೀನಿ ಆಂಟಿ. ಓಡೋಗೋದಕ್ಕಾಗಲ್ಲ, ಹಿಂಗ್ ಜಂಪ್ ಮಾಡಿ ಹಿಂಗ್ ಹೋಗಿ ನೋಡಿ. ಆಂಟಿ ಮತ್ತೆ ನಾನು ಇವತ್ತು ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಂದ್ವಿ. ಆರೆಂಜ್. ನಾನು ಮತ್ತೆ ಆಂಟಿಗೆ ಇವೆಲ್ಲ ಏನು ಯೋಚನೆ ಇಲ್ಲ. ಆಂಟಿ ವೆಯ್ಟ್ ಮಾಡ್ತಾರೆ ಅಲ್ಲಿ ಅಂಕಲ್ ಬರೋದಕ್ಕೆ. ಗೈಸ್ ನೋಡಿ ಗೈಸ್ 9:14 ಕರೆಕ್ಟಾಗಿ ಹೇಳಿದೆ. ನೋಡ್ರಿ ನಮ್ ಗೆಸ್ ಹೆಂಗಿರುತ್ತೆ, ಕರೆಕ್ಟ್ ಆಗಿರುತ್ತೆ ನಮ್ ಗೆಸ್ಸು. ಗೈಸ್ ಈಗ ಜಸ್ಟ್ ಬಂದ್ರು, ಹೋಗ್ತಾ ಇದಾರೆ ನೋಡಿ ಅವರು. ಗೈಸ್ ಅಲ್ಲಿ ನೋಡಿ ಗೈಸ್ ಬರ್ತಾ ಇದಾರೆ ಅಂಕಲ್. ನೋಡ್ರಿ ನಮ್ ಗೆಸ್ ಹೆಂಗೆ 9:14 9:10 ಹೇಳಿಲ್ವ ನಾನು? ಅಂದ್ರೆ ಗೆಸ್ ನಮ್ದು ಪರ್ಫೆಕ್ಟ್ ಗೆಸ್ ನಮ್ದು. ಹಾಯ್ ಮಾವ, ಹೆಂಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಜರ್ನಿ ಫುಲ್ಲು ಸಖತ್ತಾಗಿತ್ತಾ? ದುಬೈ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಇಂಡಿಯಾ ಚೆನ್ನಾಗಿದ್ಯಾ? ಈಗ ಜಸ್ಟ್ ಲ್ಯಾಂಡ್ ಆಗಿದೆ ಅಷ್ಟೇ. ಈಗ ಅದೇ ವೆದರ್ ಇನ್ನೂ ಗೊತ್ತಾಗಬೇಕು. ಇನ್ನು ಜಸ್ಟ್ ಇದು ಹೊರಗಡೆ ಹೋಗಿದ ಮೇಲೆ ಗೊತ್ತಾಗ. ಬನ್ನಿ ಒಳ್ಳೆ ಊಟ ಮಾಡೋಣ ಇವಾಗ. ದುಬೈಯಿಂದ ಫುಲ್ಲು ಚಾಕ್ಲೇಟ್ ತೊಗೊಂಬಂದ ಗೈಸ್. ದುಬೈಯಿಂದ ಫುಲ್ಲು ಏನು ತಂದವ್ರೆ?
ಚಾಕ್ಲೇಟ್ಸ್ ಅದು ಇದು. ನಂದು ಡ್ರೆಸ್, ನಿಂದು ಡ್ರೆಸ್. ಓ ಡ್ರೆಸ್ಗಳು, ಇದೆಲ್ಲ ಡ್ರೆಸ್ಗಳು ಗೈಸ್ ಇವೆಲ್ಲ ಫುಲ್ಲು. ಇದು ಇವ್ರ ಫ್ಯಾಮಿಲಿ ಪೂರ್ತಿ. ಸೊ ಇವಾಗ ಡಿನ್ನರ್ಗೆ ಹೋಗ್ಬೇಕು, ಬನ್ನಿ ಹೋಗುವ. ಸೊ ಡಿನ್ನರ್ ಮಾಡಕ್ಕೆ ಬಂದಿದ್ವಿ, ಗ್ರಿಲ್ ತಿನ್ಬೇಕು. ಬಟ್ ಇವ್ರ ನೇಲ್ಸು ಹಾಳಾಗ್ಬಿಡುತ್ತೆ ಅಂತ ಅವರು ಮುರಿತಾನೆ ಇಲ್ಲ. ಇವಾಗ ಯಾವ ಥರ ತಿಂತಾರೆ ನೋಡ್ತೀನಿ, ತಿನ್ನಿ. ಅಪ್ಪ ಮತ್ತೆ ಹೆಂಗೆ ತಿಂತಲೇ ಮುಂದೆ ಆಗುತ್ತಾ? ತಿಂತ ಗೈಸ್ ಆಂಟಿ ಬಂದ್ಬಿಟ್ಟು ನಾನ್ ವೆಜ್ಜು, ಬಟ್ ಅವ್ರು ನಾನ್ ವೆಜ್ ತಿಂತಿಲ್ಲ ಇವತ್ತು, ಮಂಡೇ ಅಂತ. ಆದರೆ ಇದೆಷ್ಟು ಚೆನ್ನಾಗಿದೆ ಗೊತ್ತಾ ಆಂಟಿ? ಮಾಡು ಆಂಟಿ. ಆಂಟಿ ಅಂಕಲ್ ಬಂದಿದ್ರೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಅಂಕಲ್ ನೋಡ್ಕೊಂಡು ಹೇಳಿ. ಅಂಕಲ್ ಫುಲ್ ಅಂಕಲ್ 1 hour ಮುಂಚೆ ಬಂದು ವೇಟ್ ಮಾಡ್ತಿದ್ರು. ನೀವು ಗೊತ್ತಾಯ್ತು. ಇಬ್ಬರಿಗೂ ನಾಚಿಕೆ. ನೀನ್ ನಾಚಿಕೆ ಇಲ್ಲ, ಯಾಕೆ ನಾಚಿಕೆ? ಆಂಟಿ ಹಂಗೆ ಒಂದು ಏನೋ ಪ್ರಪೋಸ್ ಮಾಡಿ ಆಂಟಿ. ಐ ಲವ್ ಯು ಅಂತ ಹೇಳಿ ಆಂಟಿ. ನಾಚಿಕೆನಾ ಆಂಟಿ? ಬೇಡವಾ ಆಂಟಿ? ನಾಚಿಕೆನಾ? ನಾವು ಕಣ್ಮುಚ್ಕೊಂಡು ಕಿವಿ ಮುಚ್ಕೊಂಡು ಇಬ್ರು ಬನ್ನಿ, ಕಿವಿ ಮುಚ್ಕೊಂಡ್ಬಿಡ್ರಿ ಇಬ್ರು. ಇವಾಗ ಡಿನ್ನರ್ ಮಾಡ್ತೀವಿ, ಡಿನ್ನರ್ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಇವಾಗ ಡಿನ್ನರ್ ಮುಗಿಸ್ಕೊಂಡು ವಾಪಸ್ ನಾವು ಫಾರ್ಮ್ ಹತ್ರ ಹೋಗ್ತಿದ್ದೀವಿ. ನೋಡಿ ಗೈಸ್ ಎಷ್ಟಿದೆ, ಇಷ್ಟೇ ಐತಲ್ಲ ನೋಡ್ರಿ. ಇವಾಗ ನಾನು ಒಂದು ಹೊಸ ಪವರ್ ಲೈಟ್ ಹಾಕೊಂಡ್ಬಂದಿದ್ದೀನಿ ನೋಡ್ರಿ. ಯಾವ ಥರ ಬರುತ್ತೆ ಲೈಟ್, ಇವಾಗ ಫುಲ್ ರೋಡ್ ಕಾಣುತ್ತೆ. ಇದು ಆಫ್ ಮಾಡಿದ್ರೆ ನೋಡಿ ಎಷ್ಟೇ ಕಾಣೋದು, ಇದು ಹಾಕಿದ್ರೆ ಫುಲ್ ರೋಡ್ ಕಾಣುತ್ತೆ. ಆಮೇಲೆ ಇದೊಂದು ಲೈಟ್ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಗೈಸ್. ರಾತ್ರಿ ಹೊತ್ತು ಟ್ರಾವೆಲ್ ಮಾಡಬೇಕಾದ್ರೆ ಇದು ಸೇಫ್ಟಿ ಇರುತ್ತೆ ನಮಗೆ. ಅಂದರೆ ಯಾರು ಮುಂದೆ ಬಂದಾಗ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಯಾರು ಬಂದಿಲ್ಲ ಅಂತಂದರೆ ಅದನ್ನ ಹಾಕ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಇವಾಗ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಚಿಲ್ ಮಾಡಿ ಆಮೇಲೆ ನಿಮ್ಗೆ ಏನಾಗುತ್ತೆ ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ಜಸ್ಟ್ ಲೊಕೇಶನ್ಗೆ ರೀಚ್ ಆಗಿದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ, ಕ್ರೇಜಿ ಕಾಣಿಸ್ತಿದೆ ನೋಡಿ. ಅದು ಜಂಗಲ್ ಒಳಗಡೆ ಹೋದಂಗಿದೆ, ಬಟ್ ತುಂಬ ಬ್ಯೂಟಿಫುಲ್ ಇದೆ ಫಾರ್ಮ್ ಹೌಸ್ ಮಾತ್ರ. ನಿಮ್ಮ ಬೆಳೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸೊ ಇಲ್ಲಿ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಕೂಡ ಇಲ್ಲೇ ಇದೆ. ಸೊ ಗೈಸ್ ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ಭಾವ, ನಮ್ಮ ಅಜ್ಜಿ, ಸೊ ಇವರೆಲ್ಲ ನಾಳೆ ಬರ್ತಾರೆ. ಬಿಕಾಸ್ ಇಲ್ಲಿ ಇರೋದು ಬರೀ 3 ರೂಮು. ಸೊ ಅದಕ್ಕೇ ಅವ್ರನ್ನ ನಾಳೆ ಬೆಳಿಗ್ಗೆ ಕರ್ಕೊಂಬರ್ತೀನಿ. ಸೊ ಇವಾಗ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ಗಿಲ್ ಮಾಡಿ ಮಾತಾಡಿ. ಪೂಲ್ಗೆ ಹೋಗ್ತೀರಾ ನೀವು? ಹೋಗಿ ನೋಡೋಣ. ಓ ಸ್ವಿಮ್ಮಲ್ಲೇ ಮಾಡ್ತೀರಾ ನೀವು? ಅಲ್ಲ ಸ್ವಿಮ್ ಮಾಡ್ರಿ, ತಳ್ತೀನಿ ಹಂಗೆ ಇರುತ್ತೆ, ತಳ್ಬಿಡ್ತೀನಿ ಹಂಗೆ ರೀ. ಇಲ್ಲೇ ನಾಳೆ ನೀವು ಫೇಸ್ ರಿಲ್ ಆಗೋದು ಇಲ್ಲೇ ನಾಳೆ ನಿಮ್ಮದು. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ, ತುಂಬಾ ಭಯ. ಜಾಗ ಹೆಂಗಿದೆ? ಜಾಗ ಸೂಪರ್ ಆಗಿದೆ. ಬೆಳಗ್ಗೆ ತೋರಿಸ್ತೀನಿ ಜಾಗ ನಿಮ್ಗೆ. ಇವಾಗ ಏನೋ ಕತ್ಲ ಅಷ್ಟು ಕಾಣಿಸಲ್ಲ. ರೂಟ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂಚೂರು ನೋಡಿ, ಒಂಚೂರು ವಾಯ್ಸ್ ಕೇಳಿಸ್ತಿಲ್ಲ, ಏನೂ ಇಲ್ಲ, ಆರಾಮ್ ಪೀಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಅಪ್ಪ ನನಗೇನಿಲ್ಲ, ನಿಮ್ಮ ಅಪ್ಪ ಅಮ್ಮಗೆಲ್ಲ ಇಷ್ಟ ಆಗ್ಬೇಕಷ್ಟೇ. ಇಷ್ಟ ಆಗುತ್ತೆ. ಎಲ್ರಿಗೂ ಅಲ್ಲ ನಮ್ಮ ಅಪ್ಪ ಮತ್ತೆ ನನ್ನ ತಂಗಿ ದುಬೈಯಿಂದ ಅಲ್ವಾ ಬಂದಿರೋದು, ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ಅವ್ರಿಗೆ ಈ ತರ ಜಾಗ. ನಾನು ಅಂಕಲ್ ಹಾಕ್ತಿದ್ದೀನಿ. ಇದು ಸಾಲಿಡ್ ಇವಾಗ ಮುಂಚೆ ಒಂದೇ ಸರಿ ಹೇಳಿ ಮಾಡ್ತಾ ಇರೋದು. ಅಯ್ಯ ನಾನೊಂದು ಸ್ವಲ್ಪ ಉಂಟಲ್ಲ ಅಷ್ಟೇ. ಎಲ್ಲಿ ಬೇಕಾ ಹಿಡ್ಕೊಂಡು ಹೊಡಿಬೋದು, ಗೋಲ್ ಮಾಡ್ಬೋದು ಆರಾಮ್. ನಿಧಾನ ಮುಗಿದು ಸರ್. ಹೋಗುತ್ತಾ? ಹೋಗುತ್ತೆ, ಹೋಗ್ಲೇಬೇಕಲ್ಲ. ವಾವ್. ಹೋಗಲ್ಲ? ಹೋಗಲ್ವಾ? ಗೊತ್ತಿಲ್ಲ. ಹೋಗುತ್ತೆ. ಅಂತ ಬೇಸಿಕ್ ಫಿಕ್ಸ್ ಮಾಡಿ. ವಾವ್. ಎರಡು ಕೈ ಹಾಕ್ಬೇಕು. ನಿಂದು? ಒಂದ್ ಕೈ ನಾನು 2 ಕೈ ಹಾಕ್ಬೇಕು. ನಾನೇ ಸೋತೋಗ್ಬಿಟ್ಟೆ. ಅಂಕಲ್ ಬಿಟ್ಕೊಡಿ, ಅಂಕಲ್ ಗೆದ್ದಿದ್ದಾರೆ, ನಾನೇ ಹೊಡ್ಕೊಬಿಟ್ಟೆ ಬ್ಲ್ಯಾಕ್ ಲಾಸ್ಟ್. ಸೊ ಗೈಸ್ ಓಕೆ, ಇಷ್ಟೊತ್ತು ಗೇಮ್ ಆಡಿ ನಾನು ಮತ್ತು ನಮ್ಮ ಮಾವ ನೋಡಿರ್ಬೋದು ನೀವು. ಸೊ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಗೈಸ್, ಒಂಥರ ನೋಡೋಕೆ ಮಾತ್ರ ಹಂಗಿದ್ದಾರೆ, ಬಟ್ ತುಂಬ ಫ್ರೆಂಡ್ಲಿ. ಸೊ ಎಸ್, ನಾಳೆ ಒಂದು ಬಿಗ್ ಸರ್ಪ್ರೈಸ್ ವ್ಲಾಗ್ ಬರ್ತಿದೆ. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನಾಳೆ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ ನಾನು. ಸೊ ಸುಮಾರು ಜನ ವೆಯ್ಟ್ ಮಾಡ್ತಿದ್ರೆ, ಸುಮಾರು ಜನ ಕೇಳ್ತಿದ್ರೆ, ಅದು ಬಂದೇ ಬಿಡ್ತಾ ಹತ್ರ 28 ಮಾರ್ಕ್ ಮಾಡ್ಕೊಡಿ. ಒಂದು ಬಿಗ್ ಸರ್ಪ್ರೈಸ್ ಬ್ಲಾಗ್ ಬರುತ್ತೆ. ಯಾರು ಮಾಡಿರ್ಬೋದು ಗೈಸ್, ಅಂಥ ಒಂದು ದೊಡ್ಡ ಈವೆಂಟ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲ ಫಿಂಗರ್ ಕ್ರಾಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟಾಗಿ ಆಗುತ್ತೆ, ಚೆನ್ನಾಗುತ್ತೆ ಅಂತ ಅನ್ಕೊಂಡಿದ್ದೀನಿ.
ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಪ್ರತಿಯೊಬ್ಬರು ಬರ್ತಾರೆ, ನಾಳೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಇಟ್ ವಿಲ್ ಬಿ ಎ ಗುಡ್ ಈವೆಂಟ್ ಅಂತ ಅನ್ಕೋತೀನಿ. ಫುಲ್ ಟಗಡಗಡಗ ಅಂತಿದೆ ಆಟೋ. ಓಕೆ, ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು, ಗುಡ್ ನೈಟ್. ಎದುರು ಚೂಪುಕಿ ತಗಿನಟ್ಟುಗ